ಸಖತ್ತಾಗಿ ಕಾಣ್ತಿದ್ದೀನಿ ಅಲ್ಲ. ಈ ಹೊರಗಡೆ ಹೋದಾಗ ನಂಗೆ ಫಸ್ಟ್ ಕ್ವಶನ್ ಕೇಳಿದೆ, ನೀನು ತುಂಬ ಚೆನ್ನಾಗಿ ಕಲೆಕ್ಷನ್ ವಿಡಿಯೋ ಮಾಡ್ತೀರಾ. ಕಲೆಕ್ಷನ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ, ಎಲ್ಲದೂ ಸಖತ್ತಾಗಿ ತರಿಸಿದ್ದಾಳೆ ಗೈ. ರಿಟರ್ನ್ ಕೊಡೋಕ್ಕಿಂತ ಎಕ್ಸ್ಚೇಂಜ್ ಕೊಡ್ತೀನಿ, ನಮ್ಮ ಅಮ್ಮನ ಸೈಜಿಗೆ ತರಿಸ್ತೀನಿ. ಇದು ಮದುವೆಗಳಿಗೂ ಹಾಕೊಂಡು ಹೋಗ್ಬೋದು, ಸ್ವಲ್ಪ ಗ್ರ್ಯಾಂಡ್ ಆಗಿ ಡೀಸೆಂಟಾಗಿ ಕಾಣ್ತಾ ಇದೆ. ಸ್ವಲ್ಪ ಮಾಡರ್ನ್ ಆಗಿದೆ, ಬಟ್ ಹಾಕೊಂಡ್ರೆ ಸಖರಾಗಿ ಕಾಣುತ್ತೆ. ಟ್ರಸ್ಟ್ ಮೀ. ಎಸ್ ಇಂದ ಅಪ್ ಟು 5XL ತನಕ ಅವೈಲೇಬಲ್ ಇದೆ. ಇವಾಗಲೇ ಈ ಸ್ಲೀವ್ಸ್ ಇಂದ ಇಷ್ಟ ಆಯಿತು ಅಂತ 3, 4, 5 BTS ಮಾಡ್ತಾಳೆ ಗೈಸ್. BTS ನೋಡ್ತೀನಿ ಅದು ಹೆಂಗೆ ಮಾಡ್ತಾಳೆ ಅಂತ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ಕಲೆಕ್ಷನ್ ವಿಡಿಯೋ ನಿಮ್ಮೆಲ್ಲರ ಫೇವ್ರೇಟ್ ಯಾವ್ದು ಹೇಳಿ, ಕುರ್ತಾ ಸೆಟ್ ಕಲೆಕ್ಷನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಸ್ವಲ್ಪ ವೆರೈಟಿ ಡಿಸೈನ್ ಹಾಗೆ ಕಲರ್ಸ್ ಕೂಡ ತರಿಸಿದ್ದೀನಿ. ಬರೀ ಬ್ಲ್ಯಾಕ್, ಬರೀ ರೆಡ್ ಅಂತ ಹೇಳಿ ಇಟ್ಟಿದ್ದೀರಾ. ಸೊ ಈ ಸರಿ ರೆಡ್ ಆ್ಯಂಡ್ ಬ್ಲ್ಯಾಕ್ ತರಿಸೇ ಇಲ್ಲ. ಯಾವಾಗ ನೋಡಿದ್ರೆ ಅದೇ ಆಯಿತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲೆಲ್ಲ ಅದೇ ಮಾತಾಡ್ತಾ ಇದ್ರಿ. ಸೊ ಅದಕ್ಕೆ ಈ ಸರಿ ಅದನ್ನ ತಲೆಯಲ್ಲಿ ಇಟ್ಕೊಂಡು ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರ್ ತರಿಸಿಲ್ಲ, ಬೇರೆ ಡಿಸೈನು ಬೇರೆ ಕಲರಲ್ಲಿ ತರಿಸಿದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ, ನನಗೂ ಕೂಡ ಇಷ್ಟ ಹಾಗೆ ತರಿಸಿರೋದು. ಆ್ಯಂಡ್ ಈ ಸರಿ ಕೂಡ ಬಜೆಟ್ ಫ್ರೆಂಡ್ಲಿ ಆಗಿ ತರಿಸಿದ್ದೀನಿ. ಆ್ಯಂಡ್ ಇನ್ನೇನು 1 ತಿಂಗಳಿದೆ, ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಮದುವೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಇವಾಗಲೇ ಒಂದಿಷ್ಟು ಕಲೆಕ್ಷನ್ ಎತ್ತಿಟ್ಕೊಬಿಟ್ರೆ ಅವಾಗ ಆರಾಮಾಗಿರ್ತೀವಿ. ಅದಕ್ಕೋಸ್ಕರ ಇದು ನಿಮಗಾಗಿ ನಿಮಗೋಸ್ಕರ ಮಾಡ್ತಾ ಇರೋದು ಈ ಒಂದು ಕಲೆಕ್ಷನ್ ವಿಡಿಯೋ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 1, 2, 3, 4, 5 ಯಪ್ಪ. ಓಕೆ, ಈ 5 ಕುರ್ತಾ ಸೆಟ್ 1 by 1 ತೋರಿಸ್ತೀನಿ. ಆರ್ ಯು ಎಕ್ಸೈಟೆಡ್ ಗೈಸ್? ಎಸ್. ಓಕೆ, ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಓಕೆ, ಪ್ಯಾರೆಟ್ ಗ್ರೀನಿಂದ ಸ್ಟಾರ್ಟ್ ಮಾಡೋಣ. ಅದೇ ಸ್ವಲ್ಪ ಹೈಲೈಟಾಗೆ ಕಣ್ಣಿಗೆ ಹೊಡಿತಾ ಇರೋದು, ಅದಕ್ಕೋಸ್ಕರ. ಈ ಒಂದು ಈ ಒಂದು ಡ್ರೆಸ್ ಓಪನ್ ಮಾಡೋಣ ಹೇಗಿದೆ ಅಂತ ನೋಡುವ ಸಮಯ. ಮೊದಲಿಗೆ ಇದು ಕಾಟನ್ ಮಟೀರಿಯಲ್ ಆಯಿತಾ. ಓ ಗಾಡ್, ಎಷ್ಟು ಸಖತ್ತಾಗಿದೆ ಅಲ್ಲ. ಇದು ಸ್ವಲ್ಪ ಮಾಡರ್ನ್ ಆಗಿದೆ, ಬಟ್ ಹಾಕೊಂಡ್ರೆ ಸಖರಾಗಿ ಕಾಣುತ್ತೆ. ಟ್ರಸ್ಟ್ ಮೀ. ಇದಕ್ಕೆ ದುಪ್ಪಟ್ಟ ಕೊಟ್ಟಿದ್ದಾರೆ, ಪ್ಯಾಂಟ್ ಕೊಟ್ಟಿದ್ದಾರೆ, ಎಲ್ಲ ಈ ಕಲರಲ್ಲೇ ಇದೆ. ಇದು ಕಾಟನ್ ಮಟೀರಿಯಲ್, ಬಟ್ಟೆ ಈ ಥರ ಕಾಣುತ್ತೆ, ಬಟ್ ತುಂಬ ಚೆನ್ನಾಗಿದೆ. ಇದು ದುಪ್ಪಟ್ಟ ತುಂಬ ಲೆಂತ್ ಇದೆ, ಪ್ರಿಂಟೆಡ್ ಡಿಸೈನ್. ಆ್ಯಂಡ್ ಇದು ನಾರ್ಮಲ್ ಪ್ಯಾಂಟ್. ಸೊ ಪ್ಯಾಂಟಿಗೆ ಪಾಕೆಟ್ ಇಲ್ಲ. ಇವಾಗ ಇದೆಷ್ಟು ವೇರ್ ಮಾಡ್ಕೊಬರ್ತೀನಿ, ಹೇಗೆ ಕಾಣುತ್ತೆ ಅಂತ ನೀವೇ ನೋಡಿ, ಹಾಗೆ ಪ್ರೈಸ್ ಕೂಡ ಹೇಳ್ತೀನಿ. ಹೇಗೆ ಕಾಣ್ತಿದ್ದೀನಿ ಗೈಸ್? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಕೊಂಡ್ಮೇಲೆ. ಬಟ್ ಸ್ವಲ್ಪ ಲೂಸ್ ಇದೆ, ನಾನು ಫಿಟ್ಟಿಂಗ್ ಮಾಡಿಸ್ಕೋಬೇಕು. ಆ್ಯಂಡ್ ಇದಕ್ಕೆ ಪ್ರೈಸ್ ಎಷ್ಟು ಗೊತ್ತಾ? ತೀರಾ ಕಡಿಮೆ, ಜಸ್ಟ್ ₹799 ಓನ್ಲಿ. ಎಸ್ಸಿಂದ ಅಪ್ ಟು XXL ತನಕ ಅವೈಲೇಬಲ್ ಇದೆ. ಯಾರು ಬೇಕಾದ್ರೂ ಹಾಕೋಬೋದು. ಹಾಗೆ ಕಲರ್ ಮಾತ್ರ ಇದು ಒಂದೇ. ಆ್ಯಂಡ್ ಈ ಒಂದು ಡ್ರೆಸ್ ಲಿಂಕ್ ಬೇಕು ಅಂತ ಏನು ಮಾಡಬೇಕು, ನಾನು ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಮಾತ್ರ, ಅದರ್ವೈಸ್ ಏನೂ ಫೋರ್ಸ್ ಇಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ಬೋದು. ಆ್ಯಂಡ್ ಎಸ್, ಇದು ನಾರ್ಮಲ್ ಆಫೀಸ್ ವೇರ್, ಆಮೇಲೆ ಡೈಲಿ ಎಲ್ಲಾದರೂ ಕೆಲಸಕ್ಕೆ ಅಥವಾ ಕಾಲೇಜ್ ಪರ್ಪಸ್ಸಿಗೂ ಹಾಕೋಬೋದು. ಅಷ್ಟು ಕಂಫರ್ಟೇಬಲ್ ಆಗಿದೆ. ಲುಕ್ ವೈಸ್ 10ಗೆ 10 ಕೊಡ್ತಿದ್ದೀನಿ. ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬ್ರೈಟ್ ಪ್ಯಾರೆಟ್ ಗ್ರೀನಲ್ಲಿ. ಆ್ಯಂಡ್ ಎಸ್, ಇದಕ್ಕೂ 3ಕ್ಕೂ ಸೇರಿ ಹೇಳ್ತಿರೋದು ನಾನು ಪ್ರೈಸು. ಇವಾಗ ನೆಕ್ಸ್ಟ್ ಔಟ್ಫಿಟ್ ಯಾವುದು ಅಂತ ನೋಡೋಣ ಬನ್ನಿ. ಇವಾಗ ನೆಕ್ಸ್ಟ್ ಔಟ್ಫಿಟ್ ಬಂದು ಈ ಪರ್ಪಲ್ ಕಲರ್. ನೋಡೋಣ ಯಾವ ಥರ ಇದೆ ಅಂತ. ಐ ಥಿಂಕ್ ಇದು ಮದುವೆಗಳಿಗೂ ಹಾಕ್ಕೊಂಡು ಹೋಗ್ಬೋದು, ಸ್ವಲ್ಪ ಗ್ರ್ಯಾಂಡಾಗಿ ಡೀಸೆಂಟಾಗಿ ಕಾಣ್ತಾ ಇದೆ. ಕೆಲವರಿಗೆ ತುಂಬ ಗ್ರ್ಯಾಂಡ್, ಇಷ್ಟೊಂದು ದೊಡ್ಡದಿದೆ, ಇದು ಫಿಟ್ಟಿಂಗ್ ಮಾಡಿಸ್ಬೇಕು ಅಂತ ಅನಿಸುತ್ತೆ ನನಗೆ. ಈ ಸ್ಲೀವ್ಸ್ ನೋಡಿ ಇಷ್ಟ ಆಗಿ ತರಿಸಿರೋದು, ಪಫ್ ಸ್ಲೀವ್ಸ್ ಅಂತ ಅಂತಾರೆ. ಐ ಥಿಂಕ್ ಇದಕ್ಕೆ ಫಿಟ್ಟಿಂಗ್ ಹಾಕಿದ್ರೆ ಮತ್ತೆ ಚೆನ್ನಾಗಿ ಕಾಣುತ್ತೆ. ಬಟ್ ನೋಡೋಣ, ಎನಿವೆ ಹಾಕ್ಕೊಂಡು ನೋಡ್ತೀನಿ ಯಾವ ಥರ ಕಾಣುತ್ತೆ ಅಂತ. ಚೆನ್ನಾಗಿದೆ ಅಲ್ಲ, ಒಂಥರ ಟೆಂಪಲ್ ಡಿಸೈನ್. ಹಾಗೆ ಇದು ದುಪ್ಪಟ್ಟ ಕೂಡ ಲೆಂತ್ ಇದೆ, ಸೇಮ್ ಕಲರ್ ಪರ್ಪಲಲ್ಲಿ. ಹಾಗೆ ಪ್ಯಾಂಟು ಕೂಡ ಇದೆ. ಸೊ ಇದರಲ್ಲಿ ನಿಮಗೆ ತುಂಬಾ ಕಲರ್ ಅವೈಲೇಬಲ್ ಇದೆ, ನೀವು ಚೆಕ್ ಮಾಡಿದರೆ ಗೊತ್ತಾಗುತ್ತೆ. ಇವಾಗ ನಾನು ವೇರ್ ಮಾಡ್ಕೊಬರ್ತೀನಿ, ನನಗೆ ಯಾವ ಥರ ಕಾಣುತ್ತೆ ಅಂತ ನೀವೇ ನೋಡಿ.
ಸಖತ್ತಾಗಿ ಕಾಣ್ತಿದ್ದೀನಿ ಅಲ್ಲ ಈ ಒಂದು ಡ್ರೆಸ್ಸಲ್ಲಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ನಾನು ಸ್ವಲ್ಪ ಲೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಇಲ್ಲ ನಾನು ಚೂ ಇಡ್ಸ್ಕೋಬೇಕಷ್ಟೇ, ಬಿಟ್ಟರೆ ಫಿಟ್ಟಿಂಗ್ ಮಾತ್ರ ಸಖತ್ತಾಗಿದೆ. ಹಾಗೆ ಡಿಸೈನ್ ಕೂಡ ಹಾಗೆ ಇದೆ. ಸೊ ನಾನು ಹೇಳಿದ್ನಲ್ಲ ಆವಾಗಲೇ ಈ ಸ್ಲೀವ್ಸಿಂದ ಇಷ್ಟ ಆಯಿತು ಅಂತ. ಸಖತ್ತಾಗಿ ಕಾಣ್ತಿದೆ ಅಲ್ಲ ಈ ಸ್ಲೀವ್ಸು. ಹಾಗೆ ಈ ಫ್ರಂಟ್ ಡಿಸೈನ್ ನೆಕ್ಕಿದೆ ನೋಡಿ, ಇಲ್ಲಿ ಒಂಥರ ಕಟ್ ಹಾಂ, ಅದೇ ಮೋರ್ ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ ಈ ಒಂದು ಡ್ರೆಸ್ಸಿಗೆ. ಸೊ ನೀವು ಆರಾಮಾಗಿ ಮ್ಯಾರೇಜ್ ಅಥವಾ ಎಲ್ಲಾದರೂ ಫಂಕ್ಷನಿಗೆ ಅಥವಾ ಎಲ್ಲಾದರೂ ಟೆಂಪಲಿಗೆ ಹಾಕ್ಕೊಂಡು ಹೋಗ್ಬೋದು. ಅಷ್ಟು ಸಖತ್ತಾಗಿ ಕಾಣುತ್ತೆ, ಡೀಸೆಂಟಾಗಿದೆ. ಇದು ಪ್ರಿಂಟೆಡ್ ಮಟೀರಿಯಲ್. ಸೊ ಆ್ಯಂಡ್ ಒಂದು ವಾಷಿಗೆ ಏನೂ ಹಾಳಾಗೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ವರ್ತ್ ಬೈಯಿಂಗ್. ಆಮೇಲೆ ಎಷ್ಟು ಗೊತ್ತಾ ಇದಕ್ಕೆ ಪ್ರೈಸು? ಜಸ್ಟ್ 699 ರುಪೀಸ್ ಅಷ್ಟೇ. 699 ರೂಪಾಯಿಗೆ ಒಂದು ಬ್ಯೂಟಿಫುಲ್ ಕುರ್ತಾ ಸೆಟ್ ಸಿಗ್ತಿದೆ ಅಂದರೆ ಎಸ್, ಪ್ಲೀಸ್ ತಗೊಳ್ಳಿ. ಚೆನ್ನಾಗಿದೆ, ಕ್ವಾಲಿಟಿಗೆ 10ಗೆ 10 ಕೊಡ್ತೀನಿ. ಹಾಗೆ ಲುಕ್ ವೈಸ್ ಅಷ್ಟೇ 10ಗೆ 10 ಕೊಡ್ತೀನಿ ಗೈಸ್, ಅಷ್ಟು ಚೆನ್ನಾಗಿದೆ. ಇದರಲ್ಲಿ ನನ್ನ ಕಲರ್ಸ್ ಹೇಳಿದಾಗೆ 8 ಕಲರ್ಸ್ ಇದೆ. ಸೊ ನೀವು ಚೆಕ್ ಮಾಡ್ಬೋದು. ಈ ಒಂದು ಡ್ರೆಸ್ ಲಿಂಕು ಕೂಡ ಹಾಕಿರ್ತೀನಿ. ಇವಾಗ ನನ್ನ ಥರ್ಡ್ ಔಟ್ಫಿಟ್ ಯಾವುದು ಅಂತ ನೋಡುವ ಬನ್ನಿ. ಆ್ಯಂಡ್ ಈ ಡ್ರೆಸ್ಸಿನ ಮಟೀರಿಯಲ್ ಹೇಗೆ ಅಂದರೆ ಸಾಫ್ಟ್ ಸಿಲ್ಕ್ ಬರುತ್ತಲ್ಲ ಆ ಥರ ಇದೆ. ಕಾಟನ್ ಮಟೀರಿಯಲ್ ಅಲ್ಲ, ಆಫ್ ಕಾಟನ್ ಮಟೀರಿಯಲ್. ಸೊ ಇವಾಗ ಈ ಒಂದು ಡ್ರೆಸ್ ಓಪನ್ ಮಾಡುವ. ಇದು ಫುಲ್ ಕಾಟನ್ ಮಟೀರಿಯಲ್ ಗೈಸ್. ಇದೆಲ್ಲ ಥ್ರೆಡ್ ವರ್ಕ್. ಇಲ್ಲಿ ಫ್ರಂಟ್ ಡಿಸೈನ್ ಕಾಣ್ತಾ ಇದೆಯಲ್ಲ, ಇದೆಲ್ಲ ಥ್ರೆಡ್ ವರ್ಕ್. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ. ಇದು 3/4 ಸ್ಲೀವ್ಸ್ ಇದೆ, ಹಾಫ್ ಸ್ಲೀವ್ಸ್ ಇದೆ. ಆ್ಯಂಡ್ ಇದಕ್ಕೆ ದುಪ್ಪಟ್ಟ ಬಂದುಬಿಟ್ಟು ಈ ಥರ ಒಂಥರ ಬಾಂದಿನಿ ಸ್ಟೈಲಲ್ಲಿದೆ, ಪ್ರಿಂಟೆಡ್ಡು. ಆ್ಯಂಡ್ ಕಲರ್ ಬಂದುಬಿಟ್ಟು ಆಪೋಸಿಟ್ ಕಲರ್ ಬ್ರೌನಲ್ಲಿ ಮಾಡಿದ್ದಾರೆ. ಆ್ಯಂಡ್ ಪ್ಯಾಂಟ್ ಬಂದುಬಿಟ್ಟು ಫುಲ್ ಪ್ಲೇನ್. ಆ್ಯಂಡ್ ಇಲ್ಲಿ ಒಂದು ಪಾಕೆಟ್ ಕೂಡ ಇದೆ. ಸೊ ಆಫೀಸಿಗೆ ಏನಾದರೂ ಹಾಕ್ಕೊಂಡೋದ್ರೆ ನೀವು ಮೊಬೈಲ್ನ ಕ್ಯಾರಿ ಮಾಡ್ಬೋದು ಅಥವಾ ಕಾರ್ ಕೀ, ಸ್ಕೂಟಿ ಕೀನ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಇವಾಗ ಇದನ್ನು ಹಾಕ್ಕೊಬರ್ತೀನಿ, ಹೇಗೆ ಕಾಣುತ್ತೆ ಅಂತ ನೀವೇ ನೋಡಿ. ಈ ಒಂದು ಡ್ರೆಸ್ ಹೇಗೆ ಕಾಣ್ತಾ ಇದೆ? ಚೆನ್ನಾಗಿ ಕಾಣ್ತಿದೆ ಅಲ್ಲ? ನನಗೂ ಇಷ್ಟ ಆಯಿತು ಹಾಕ್ಕೊಂಡ್ಮೇಲೆ. ಸ್ವಲ್ಪ ಲೂಸ್ ಇದೆ, ಯಾಕಂದರೆ ಈ ಸರಿ ಒಂದು ಸೈಜ್ ಜಾಸ್ತಿ ತರಿಸ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ. ಆ್ಯಂಡ್ ಇನ್ನೊಂದು ಏನಪ್ಪ ಆಗಿದೆ ಅಂದರೆ ಇಲ್ಲಿ ಸ್ವಲ್ಪ ಕೊಳೆ ಟೈಪ್ ಆಗಿದೆ, ಆಯಿತಾ? ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ? ಕಾಣಿಸ್ತಾ ಇದ್ದಿತ್ತು, ಬಟ್ ಇಲ್ಲಿ ಕ್ಯಾಮ್ರಾ ಮುಂದೆ ಅಷ್ಟು ಕಾಣ್ತಾ ಇಲ್ಲ ಅನಿಸುತ್ತೆ. ಇಲ್ಲಿ ಒಂಥರ ಕೊಳೆ ಟೈಪ್ ಆಗಿದೆ, ಬಾಕ್ಸ್ ಟೈಪಲ್ಲಿ. ಐ ಥಿಂಕ್ ಡ್ರೆಸ್ ತುಂಬ ಚೆನ್ನಾಗಿದೆ, ಈ ಥರ ಡಿಫೆಕ್ಟ್ ಕೊಟ್ಬಿಟ್ಟಿದ್ದಾರೆ. ಸೊ ನಮ್ಮ ಅಮ್ಮಂಗೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಒಂದು ಡ್ರೆಸ್. ರಿಟರ್ನ್ ಕೊಡೋಕ್ಕಿಂತ ಎಕ್ಸ್ಚೇಂಜ್ ಕೊಡ್ತೀನಿ, ನಮ್ಮ ಅಮ್ಮನ ಸೈಜಿಗೆ ತರಿಸ್ತೀನಿ. ಆ್ಯಂಡ್ ಅವ್ರಿಗೂ ಖುಷಿ ಆಗುತ್ತೆ. ಸೊ ಓವರಾಲ್ ಇದ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕಂಫರ್ಟಬಲ್ ಫೀಲ್ ಆಗುತ್ತೆ ಗೈಸ್. ಒಂಥರ ಖಾದಿ ಮಟೀರಿಯಲ್ ಅಂತ ಹೇಳ್ತಾರಲ್ಲ ಆ ಥರ ಇದೆ. ಇದು ಥ್ರೆಡ್ ವರ್ಕು, ಪ್ರಿಂಟ್ ವರ್ಕ್ ಅಲ್ಲ. ಸೊ ಇಲ್ಲಿ ಮುಂದೆ ಈ ಒಂದು ಡಿಸೈನ್ ತುಂಬಾ ಇಷ್ಟ ಆಯಿತು. ಹಾಗೆ ಇದು ಪ್ಲೇನ್, ಪ್ಯಾಂಟ್ ಬಂದು ಫುಲ್ ಪ್ಲೇನ್. ಸೊ ಇಷ್ಟಕ್ಕೆ ಎಷ್ಟಾಗುತ್ತೆ ಗೊತ್ತಾ? 699 ರುಪೀಸ್ ಆಗುತ್ತೆ. ಹಾಗೆ ಇದಕ್ಕೆ ಯಾವುದೇ ಕಲರ್ಸ್ ಇಲ್ಲ, ಆಪ್ಷನ್ನು ಇದೊಂದೇ ಕಲರ್ ಆಪ್ಷನ್. ಎಕ್ಸಿಂದ ಅಪ್ ಟು XXL ತನಕ ಅವೈಲಬಲ್ ಇದೆ. ಸೊ ಯಾರು ಬೇಕಾದ್ರೂ ಹಾಕೋಬೋದು, ಆಂಟಿ, ಅಜ್ಜಿ, ಆಮೇಲೆ ಈ ಕಡೆ ನಮ್ಮ ಜೆನ್ಸಿ ಮಕ್ಕಳು ಎಲ್ಲರೂ ಹಾಕ್ಕೊಂಡು ಹೋಗ್ಬೋದು. ಆ್ಯಂಡ್ ಇವಾಗ ಲಾಸ್ಟ್ ಔಟ್ಫಿಟ್, ಸಾರಿ 4th ಔಟ್ಫಿಟ್ ನೋಡೋಣ ಬನ್ನಿ. ಇದೊಂಥರ ಪಾಚಿ ಗ್ರೀನ್ ಕಲರ್ ಇದೆ, ನೋಡೋಣ ಯಾವ ಥರ ಇದೆ ಅಂತ. ಹೇಳಿಲ್ವಾ ಈ ಸರಿ ಬಜೆಟ್ ಆಗಿ ತರಿಸಿದ್ದೀನಿ, ನಿಮಗೆ ಇಷ್ಟ ಆಗೋ ಥರನೇ ಕಲರ್ ತರಿಸಿದ್ದೀನಿ. ರೆಡ್ಡು ಮತ್ತು ಬ್ಲ್ಯಾಕ್ ಕಲರ್ ಇಲ್ಲವೇ ಇಲ್ಲ. ಇದು ಅಂಬ್ರೆಲಾ ಕಟ್ ಗೈಸ್. ಮುಂದೆ ವಿ ನೆಕ್ ಇದೆ, ಮುಂದೆ ಇಷ್ಟು ಫ್ರಂಟ್ ಮಾತ್ರ ಇಷ್ಟು ಡಿಸೈನ್ ಇದೆ. ಆ್ಯಂಡ್ ಇನ್ನೆಲ್ಲ ಸಿಂಪಲ್ ಪ್ರಿಂಟೆಡ್ ವರ್ಕು. ಇದು ಮುಂದೆ ಮತ್ತು ಥ್ರೆಡ್ ವರ್ಕ್ ಇದೆ, ಆ್ಯಂಡ್ ಇಲ್ಲೆಲ್ಲ ಪ್ರಿಂಟ್ ವರ್ಕ್ ಇದೆ. ಸೊ ಇದು ಟಾಪು. ಪ್ಯಾಂಟ್ ಬಂದುಬಿಟ್ಟು ಫುಲ್ ಪ್ಲೇನು. ಆ್ಯಂಡ್ ಇದಕ್ಕೆ ಪಾಕೆಟ್ ಇದೆ ಗೈಸ್, ಇಲ್ಲಿದೆ, ಒಂದೇ ಸೈಡಲ್ಲಿ ಕೊಟ್ಟಿದ್ದಾರೆ ಪಾಕೆಟ್ಟು. ಆ್ಯಂಡ್ ದುಪ್ಪಟ್ಟ ಬಂದುಬಿಟ್ಟು ಈ ಥರ ಇದೆ. ದುಪ್ಪಟ್ಟನೇ ತುಂಬ ಚೆನ್ನಾಗಿರೋದು, ಅಂದರೆ ಎಲ್ಲ ಔಟ್ಫಿಟ್ಸಲ್ಲಿ ಚೆನ್ನಾಗಿದೆ ಅಲ್ಲ? ಈ ಡಿಸೈನ್ ಚೆನ್ನಾಗಿದೆ, ಒಂಥರ ಡಿಸೈನ್ ಇದೆ ನೋಡಿ. ಆ್ಯಂಡ್ ಇವಾಗ ಇದನ್ನ ವೇರ್ ಮಾಡ್ಕೊಬರ್ತೀನಿ ಯಾವ ಥರ ಕಾಣುತ್ತೆ ಅಂತ ನೀವು. ಈ ಡ್ರೆಸ್ ಹೇಗೆ ಕಾಣ್ತಾ ಇದೆ? ಚೆನ್ನಾಗಿದೆ ಅಲ್ಲ ಕಲರು? ಈ ಕಲರ್ ಇರಲಿಲ್ಲ ನನ್ನ ಹತ್ರ. ಆ್ಯಂಡ್ ಅದಕ್ಕೆ ಪ್ರೈಸ್ ಎಷ್ಟು ಗೊತ್ತಾ?
ತೀರಾ ಕಡಿಮೆ ಜಸ್ಟ್ 699 ರುಪೀಸಿಗೆ ಈ ಒಂದು ಬ್ಯೂಟಿಫುಲ್ ಆಗಿರೋ ಕುರ್ತಾ ಸಿಗ್ತಾ ಇದೆ. ಆ್ಯಂಡ್ ಕ್ವಾಲಿಟಿ ವಿಷಯಕ್ಕೆ ಬಂದರೆ ನಾನು 10ಗೆ 10 ಕೊಡ್ತೀನಿ. ಲುಕ್ ವೈಸು ಅಷ್ಟೇ 10ಗೆ 10 ಕೊಡ್ತೀನಿ. ಸೊ ಇದೆಲ್ಲ ನಾರ್ಮಲ್ ಆಗಿ ನೀವು ಟೆಂಪಲಿಗೆ ಹಾಕೊಂಡು ಹೋಗ್ಬೋದು, ಹಾಗೆ ಫಂಕ್ಷನ್ ಇದೆ ಫಂಕ್ಷನಿಗೂ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಇದರಲ್ಲಿ ತುಂಬ ಕಲರ್ಸ್ ಇದೆ. ಸೊ ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಎಸ್ಸಿಂದ ಅಪ್ ಟು 5XL ತನಕ ಅವೈಲೇಬಲ್ ಇದೆ. ಸೊ ನೋಡಿ, ದಪ್ಪ ಇದ್ದವರು ಆರಾಮಾಗಿ ಇದನ್ನ ತಗೊಂಡು ಪರ್ಚೇಸ್ ಮಾಡಿಕೊಂಡು ವೇರ್ ಮಾಡಬಹುದು ಅಂತ ಆಪ್ಷನ್ಸ್ ಇದೆ ಇದರಲ್ಲಿ. ಆ್ಯಂಡ್ ಎಸ್, ಹೇಗೆ ಕಾಣ್ತಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಇಷ್ಟು ಡ್ರೆಸ್ಸಲ್ಲಿ ಯಾವ್ದು ಚೆನ್ನಾಗಿತ್ತು ಆ್ಯಂಡ್ ನೀವು ಯಾವ್ದು ತೊಗೊತಾ ಇದ್ದೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಔಟ್ಫಿಟ್ಟಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಚೇತನ ನನ್ನ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾಳೆ. ಯಾಕೆ ಚೆನ್ನಾಗಿ ಕಾಣ್ತೀನಾ ಈ ಡ್ರೆಸ್ಸಲ್ಲಿ? ಯಾವ್ದು ಇಷ್ಟ ಆಯಿತು ನಿನಗೆ? ಪರ್ಪಲ್ ಅಲ್ಲ, ನನಗೂ ಪರ್ಪಲ್ಲೇ ಇಷ್ಟ ಆಗಿದೆ. ಇದೂ ಚೆನ್ನಾಗಿದೆ ಆಯಿತಾ. 24 ಗಂಟೆ ಇದೊಂದು ಜಾಕೆಟ್ ಹಾಕ್ಕೊಂಡು ಯಾವಾಗ ನೋಡಿದ್ರು ಹಿಂಗೆ ಇರ್ತಾಳೆ. ಈ ಡ್ರೆಸ್ಸಿಗೆ ಟು ಬಿ ಆನೆಸ್ಟ್ 10ಗೆ 10 ಕೊಡ್ತೀನಿ. ಚೆನ್ನಾಗಿದೆ ಅಲ್ಲ? ಅಂದರೆ ಇವಳು ಮಾಡಿರೋ ಕಲೆಕ್ಷನಲ್ಲಿ ನನಗೆ ಈ ಸತಿದ ಕಲೆಕ್ಷನ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಎಲ್ಲದೂ ಸಖತ್ತಾಗಿ ತರಿಸಿದ್ದಾಳೆ ಗೈಸ್. ಮತ್ತೆ ಒಂದು 2 ದಿನ ತೊಗೊಂಡಿದ್ದೀನಿ ಹುಡ್ಕಕ್ಕೆ. ಅದೇ ನನ್ನ ಜೊತೆ ಸೇರ್ಕೊಂಡು ಅವಳಿಗೆ ಸ್ವಲ್ಪ ಒಳ್ಳೆ ಟೇಸ್ಟ್ ಬಂದಿದೆ. ಐ ಆಮ್ ಸೋ ಪ್ರೌಡ್ ಫಾರ್ ದ್ಯಾಟ್. ಸಾಕಮ್ಮಮ್ಮ, ನೀನು ಕ್ಯಾಮ್ರಾದಲ್ಲಿ ವರ್ಕ್ ಮಾಡು. ತಾಯಿ ಚಾಮುಂಡೇಶ್ವರಿ. ಇವಾಗ ಲಾಸ್ಟ್ ಔಟ್ಫಿಟ್ ಗೈಸ್ ಯಾವುದು ಅಂತ ನೋಡುವ ಬನ್ನಿ. ನನ್ನ ಲಾಸ್ಟ್ ಡ್ರೆಸ್ ಇದು ಫುಲ್ಲು ಪ್ಲೇನ್ ಇದೆ. ಸಿಮೆಂಟ್ ಕಲರ್ ಅನಿಸುತ್ತಲ್ಲ, ಎಲ್ಲ ಗ್ರೇ ಕಲರ್, ಗ್ರೀನು ಮತ್ತು ಗ್ರೇ ಮಿಕ್ಸು ಒಂಥರ ಶೇಡಲ್ಲಿದೆ. ಆ್ಯಂಡ್ ಇದು ಕಾಂಟ್ರಾಸ್ಟು, ಪ್ಯಾಂಟ್ ಮತ್ತು ಟಾಪ್ ಸೇಮು. ದುಪ್ಪಟ್ಟ ಬಂದುಬಿಟ್ಟು ಪಿಂಕ್ ಮತ್ತು ಗ್ರೇಯಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಆಫ್ ಕಾಟನ್ ಮಟೀರಿಯಲ್. ಸೊ ಇದು ನಾರ್ಮಲ್ ಆಗಿ ನಾವು ಆಫೀಸ್ ವೇರಿಗೆ ಆ್ಯಂಡ್ ಡೈಲಿ ಏನಾದರೂ ಶಾಪಿಂಗ್ ಅಥವಾ ಏನಾದರೂ ಕೆಲಸಕ್ಕೆ ಹಾಕೊಂಡು ಹೋಗ್ಬೋದು. ಈವನ್ ಸ್ಟೂಡೆಂಟ್ ಅವರಿಗೂ ಇಷ್ಟ ಆಗುತ್ತೆ. ಸೊ ಲೈಟ್ ವೆಯ್ಟ್ ಆಗಿದೆ. ಹಾಕೊಂಡ್ಮೇಲೆ ಗೊತ್ತಾಗುತ್ತೆ ಕಂಫರ್ಟೇಬಲ್ ಇಲ್ವೋ ಅಂತ. ಇವಾಗ ಇದನ್ನು ವೇರ್ ಮಾಡ್ಕೊಬರ್ತೀನಿ ನೋಡಿ. ಹೇಗೆ ಕಾಣ್ತಾ ಇದೆ? ಸಿಂಪಲ್ ಆಗಿದೆ ಬಟ್ ತುಂಬಾ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಇವಾಗಿನ ಜೆನ್ಜಿ ಅವರಿಗೆ ತುಂಬ ಇಷ್ಟ ಆಗುತ್ತೆ ಈ ಒಂದು ಮಟೀರಿಯಲ್. ನಾನು ಮಟೀರಿಯಲ್ ಬಗ್ಗೆ 10ಗೆ 10 ಕೊಡ್ತೀನಿ. ಲುಕ್ ವೈಸು ಅಷ್ಟೇ 10ಗೆ 10 ಕೊಡ್ತೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಇದಕ್ಕೆ ಪ್ರೈಸ್ ಎಷ್ಟು ಗೊತ್ತಾ? ತೀರಾ ಕಡಿಮೆ. ಇಷ್ಟು ಡ್ರೆಸ್ಸಲ್ಲೂ ಇದೇ ಕಮ್ಮಿ ಪ್ರೈಸ್ ಅಂತ ಅನಿಸುತ್ತೆ. ಜಸ್ಟ್ 569 ರುಪೀಸ್, 569 ರೂಪಾಯಿ. ಹಾಗೆ ಸೈಜ್ ಯಾವ ಥರ ಅವೈಲೇಬಲ್ ಇದೆ ಅಂದರೆ ಎಕ್ಸೆಸ್ಸಿಂದ ಅಪ್ ಟು 5XL ತನಕ ಅವೈಲೇಬಲ್ ಇದೆ. ಯಾರು ಬೇಕಾದ್ರೂ ಹಾಕೋಬೋದು. ಆ್ಯಂಡ್ ಎಸ್, ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಆ್ಯಂಡ್ ಈ ವಿಡಿಯೋ ಅಂದರೆ ಈ ಒಂದು ಕಲೆಕ್ಷನ್ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಇಷ್ಟು ಡ್ರೆಸ್ಸಲ್ಲಿ ಯಾವುದು ಚೆನ್ನಾಗಿ ಕಾಣ್ತಾ ಇತ್ತು ನನಗೆ, ಆ್ಯಂಡ್ ನೀವು ಯಾರು ತೊಗೊತಿದ್ದೀರಿ ಅಂತ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟು ಕಲೆಕ್ಷನ್ ವಿಡಿಯೋ ಸ್ವಲ್ಪ ವೆರೈಟಿ ಆಗಿರಲಿ ಅಂತ ನಾನು ಹಾಗೆ ಅಂದ್ಕೊತೀನಿ. ಸೊ ತುಂಬ ಜನ ಹೊರ್ಗಡೆ ಹೋದಾಗ ನಂಗೆ ಫಸ್ಟ್ ಕ್ವೆಶನ್ ಕೇಳಿದೆ, ನೀವು ತುಂಬ ಚೆನ್ನಾಗಿ ಕಲೆಕ್ಷನ್ ವೀಡಿಯೋ ಮಾಡ್ತೀರಾ ಅಂತ ಅಂತೀರಾ. ಸೊ ಕೇಳಿದಾಗ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಹೀಗೆ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಇನ್ನೂ ಜಾಸ್ತಿ ವಿಡಿಯೋ ಮಾಡ್ತಾ ಇರ್ತೀನಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ, ಲವ್ ಯು ಆಲ್, ಟೇಕ್ ಕೇರ್. BTS ಮಾಡ್ತಾಳೆ ಗೈಸ್. BTS ನೋಡ್ತೀನಿ ಅದು ಹೆಂಗೆ ಮಾಡ್ತಾಳೆ ಅಂತ. ನಾನೇನೂ ಮಾತಾಡಲ್ಲ. BTS ನೋಡಬೇಕು ಅಂದರೆ ಭೂಮಿ ವ್ಲಾಗ್ಸ್ ಪೇಜ್ನ ಫಾಲೋ ಮಾಡಿ. ನನ್ನ ಅವತಾರಗಳು ಅಲ್ಲೆಲ್ಲ ಇರುತ್ತೆ, ಅನ್ಫಿಲ್ಟರ್ಡ್. ಅದು ಚೇತನನ ಕೆಲಸ, ಅದು ಚೇತನನ ಪ್ರೊಫೈಲ್ ಅಂತ ಅನಿಸುತ್ತೆ. ಯಾಕಂದರೆ ಅವಳೇ ಅಪ್ಲೋಡ್ ಮಾಡೋದು ಆ ಒಂದು ಚಾನಲ್ ಮಾತ್ರ. ಹೆಸರು ಮಾತ್ರ ನಂದು, ಇನ್ನು ಮಿಕ್ಕಿದ ಕೆಲಸ ಎಲ್ಲ ಅವಳದು, ಕಂತ್ರಿ ಕೆಲಸ. ಅವಳ ಫೋನಲ್ಲಿ ಎಡಿಟ್ ಮಾಡಿರ್ತಾಳೆ. ಅಂದರೆ ಅವಳ ಫೋನಲ್ಲಿ ಕ್ಯಾಪ್ಚರ್ ಮಾಡಿರೋ ಕೆಟ್ಟು ವೀಡಿಯೋ ಫೋಟೋ ಎಲ್ಲ ಅದರಲ್ಲಿ ಬರ್ತಾ ಇರುತ್ತೆ. ನೀವು ನೋಡಿ ಎಂಜಾಯ್ ಮಾಡ್ತಾರೆ. ನಿಮಗೂ ಅದೇ ಬೇಕಂತ ನನಗೆ ಗೊತ್ತು ಅಷ್ಟೆ.